ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ವಿಷಯ, ಮರಳಿ ಯತ್ನವ ಮಾಡಿದರೆ ಷೇರುಗಳಲ್ಲಿ ಲಾಭ ಖಚಿತ. ನಮ್ಮ ವಿಡಿಯೋಗಳಲ್ಲಿ ನಾವು ದೀರ್ಘ ಅವಧಿಯ ಬಗ್ಗೆ ಮಾತಾಡ್ತೇವೆ. ದೊಡ್ಡ ಮೊತ್ತದ ಹಣವನ್ನು ನಿಮ್ಮಲ್ಲಿ ರಿಟೈರ್ಮೆಂಟಿಗೆ, ಮಕ್ಕಳ ಎಜುಕೇಶನ್ಗೆ, ಮದುವೆಗೆ ಸಂಗ್ರಹ ಮಾಡಿಕೊಳ್ಳಲಿಕ್ಕೆ ಬೇಕಾದ ವಿಚಾರವಾಗಿ ಮಾತಾಡ್ತೇವೆ. ಅಲ್ಲಿ ನಿಮಗೆ ಬೇಕಾಗಿದ್ದು ಫಂಡಮೆಂಟಲ್ ಅನಾಲಿಸಿಸ್, ಕಂಪನಿಯ ರೆವೆನ್ಯೂ ಮತ್ತು ಪ್ರಾಫಿಟ್ ಮೇಲಕ್ಕೆ ಹೋಗ್ತಾ ಇದೆಯಾ ಅಂತ 3 ತಿಂಗಳಿಗೊಮ್ಮೆ ನೋಡ್ಕೋಬೇಕು. ಷೇರು ಮಾರುಕಟ್ಟೆಯಲ್ಲಿ ಶಾರ್ಟ್ ಟರ್ಮಿನ ಕೆಲಸ ಏನು ಅಂತಂದ್ರೆ, ಮಾರುಕಟ್ಟೆ ಮೇಲೆ ಕೆಳಗೆ ಹೋಗ್ಬೇಕಾದ್ರೆ ಆ ಫ್ಲಕ್ಚುಯೇಷನ್ ಏನಿದೆ, ವೈಪರೀತ್ಯ ಏನಿದೆ, ಅದರಲ್ಲಿ ಅಡ್ವಾಂಟೇಜ್ ತಗೊಳ್ಳೋದು. ಷೇರು ಕೆಳಗಿದ್ದಾಗ ಪರ್ಚೇಸ್ ಮಾಡೋದು, ಮೇಲಕ್ಕೆ ಹೋಗಿ ರೆಡ್ ಲೈನ್ಗೆ ಟಚ್ ಆದಾಗ ಸೇಲ್ ಮಾಡ್ಕೊಳ್ಳೋದು. ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಸರಿಯಾಗಿ ನೀವು ಮಾಸ್ಟರಿ ಮಾಡಿದ್ರೆ ಯಾವಾಗ ಪರ್ಚೇಸ್ ಮಾಡಬೇಕು, ಯಾವಾಗ ಸೇಲ್ ಮಾಡಬೇಕು ಅನ್ನುವಂಥ ಇಂಡಿಕೇಶನ್ ಅನ್ನು ನೀವೇ ಕಂಡುಕೊಳ್ಳಬಹುದು. ಆದರೆ ಟೆಕ್ನಿಕಲ್ ಅನಾಲಿಸಿಸ್ 100% ಆಕ್ಯುರೇಟ್ ಅಲ್ಲ. ಹಾಗೇನಾದರೂ ಟೆಕ್ನಿಕಲ್ ಅನಾಲಿಸಿಸ್ 100% ಆಕ್ಯುರೇಟ್ ಅಂತ ಆಗಿದ್ರೆ ಷೇರು ಮಾರುಕಟ್ಟೆಯಲ್ಲಿ ಯಾವ ರಹಸ್ಯವೂ ಉಳಿತಾ ಇರಲಿಲ್ಲ, ಎಲ್ಲರೂ ಕೂಡ ಹಣ ಮಾಡ್ತಾ ಇದ್ರು. ಸದ್ಯಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಒಂದು ತರ ಪ್ರಾಬೆಬಿಲಿಟಿ ತರ ಕೆಲಸ ಮಾಡುತ್ತೆ. ಅದಕ್ಕೆ ಹೇಳೋದು ಪ್ರಾಬೆಬಿಲಿಸ್ಟಿಕ್ ಸ್ಟಡಿ ಅಂತ. ಅಂದರೆ ಈ ತರ ಫಾರ್ಮೇಶನ್ ಗ್ರಾಫ್ ನಲ್ಲಿ ಬಂದಾಗ ನಿಮಗೆ ಪ್ರಾಫಿಟ್ ಆಗುತ್ತೆ ಅಂತ ಪ್ರಾಬೆಬಿಲಿಟಿ ಹೇಳುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ಪ್ರತಿ ಸತಿಯೂ ಬೈ ಇಂಡಿಕೇಶನ್ ಬಂದಾಗ ಅದು ಪ್ರಾಫಿಟ್ ಅನ್ನು ಕೊಟ್ಟೇ ಕೊಡುತ್ತೆ ಅಂತ ಯಾವ ನಿಯಮವೂ ಇಲ್ಲ. ಕೆಲವೊಮ್ಮೆ ಬೈ ಇಂಡಿಕೇಶನ್ ಬರುತ್ತೆ, ಆಮೇಲೆ ಕೇವಲ ಕೆಲವು ದಿನಗಳಲ್ಲಿ ಪುನಃ ಸೆಲ್ ಇಂಡಿಕೇಶನ್ ಬರುತ್ತೆ. ಅಲ್ಲಿಗೆ ನಿಮಗೆ ಜಾಸ್ತಿ ಪ್ರಾಫಿಟ್ ಬರದೇ ಇರ್ಬೋದು, ಅಥವಾ ನೋ ಲಾಸ್ ನೋ ಪ್ರಾಫಿಟ್ ಸಿಚುವೇಶನ್ ಆಗ್ಬೋದು. ಸಾಮಾನ್ಯವಾಗಿ ಷೇರು ಮಾರುಕಟ್ಟೆಯಲ್ಲಿ ನಾವು ನೋಡುವಂತ ಒಂದು ವಿಚಾರ ಏನು ಅಂತಂದ್ರೆ, ಒಂದು ಶೇರ್ನಲ್ಲಿ ಸುಮಾರು ಸತಿ ಬೈ ಇಂಡಿಕೇಶನ್ ಬರುತ್ತೆ, ತಕ್ಷಣನೇ ಸೆಲ್ ಇಂಡಿಕೇಶನ್ ಬರುತ್ತೆ. ಈ ತರ 4, 5, 6, 7 ಸತಿ ಕಂಟಿನ್ಯೂಸ್ ಆಗುತ್ತೆ. ಆವಾಗ ಆ ಹೂಡಿಕೆದಾರ ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕಾದ್ರೆ ಮುಂದಿನ ಸತಿ ಬೈ ಇಂಡಿಕೇಶನ್ ಬಂದಾಗ ಒಂದು ತರ ಪೂರ್ವಾಗ್ರಹ ಪೀಡಿತರಾಗಿ 8ನೇ ಸತಿನೋ 7ನೇ ಸತಿನೋ ಆ ಷೇರು ಬೈ ಇಂಡಿಕೇಶನ್ ಬಂದಾಗ ತಗೊಳ್ಳದೇ ಇದ್ದಾಗ ಆ ಸತಿ ಭಾರಿ ಮೇಲಕ್ಕೆ ಹೋಗಿ 15, 20, 30% ಲಾಭ ಕೊಟ್ಟದನ್ನು ನಾವು ನೋಡಿದ್ದೇವೆ. ಆದ್ದರಿಂದ ಟೆಕ್ನಿಕಲ್ ಅನಾಲಿಸಿಸ್ ಏನ್ ಹೇಳುತ್ತೆ ಅಂತಂದ್ರೆ, ಯಾವಾಗ ಬೈ ಬರುತ್ತೋ ಬೈ ಮಾಡಿ, ಯಾವಾಗ ಸೆಲ್ ಬರುತ್ತೋ ಸೆಲ್ ಮಾಡಿ. 1 ದಿನ ಇರ್ಬೋದು, 1 ತಿಂಗಳು ಇರ್ಬೋದು, 3 ತಿಂಗಳು ಇರ್ಬೋದು. ಹಿಂದಿನ ದಿನಗಳ ನಿಮ್ಮ ಅನುಭವವನ್ನು ನಿಮ್ಮ ಷೇರು ಮಾರುಕಟ್ಟೆಯ ಟ್ರಾನ್ಸಾಕ್ಷನ್ ಮೇಲೆ ಹಾಕಬೇಡಿ. ಈಗ ಮಾರುತಿ ಸುಜುಕಿ ಗ್ರಾಫ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಯಾವ ರೀತಿ ಬೇಕಾದಷ್ಟು ಸತಿ ಫೇಲ್ಡ್ ಟ್ರಾನ್ಸಾಕ್ಷನ್, ಅದರಲ್ಲಿ ಪ್ರಾಫಿಟ್ ಸ್ವಲ್ಪ ಕಮ್ಮಿ ಇತ್ತು, ಇಲ್ಲ ಕೆಲವು ಸತಿ ಇರಲೇ ಇಲ್ಲ, ಅಂತಹ ಟ್ರಾನ್ಸಾಕ್ಷನ್ಗಳು ಬಂದ ಮೇಲೆ ಒಂದು ದೊಡ್ಡ ಸಕ್ಸಸ್ಫುಲ್ ರ್ಯಾಲಿ ಬರುತ್ತೆ. ಈಗ ಮೊನ್ನೆ ಬಗ್ಗೆ ಮಾತಾಡಬೇಕಾದ್ರೆ 1, 2, 3, 4, 5 ಸತಿ ಫೇಲ್ಡ್ ಟ್ರಾನ್ಸಾಕ್ಷನ್ ಆದಮೇಲೆ 15% ನಿವ್ವಳ ಲಾಭ ಮಾರುತಿ ಸುಜುಕಿಯಲ್ಲಿ ಬಂತು. ಈ ತರ 15% ಒಮ್ಮೆ ಬಂದರೂ ಕೂಡ ನಿಮಗೆ ಬ್ಯಾಂಕಿನಲ್ಲಿಟ್ಟ 3 ವರ್ಷದ ಪ್ರಾಫಿಟ್ ಬಂದ ಹಾಗಾಯ್ತು. ಈಗ ನಿಮ್ಮ ಮುಂದೆ ಶಾರ್ಟ್ ಟರ್ಮ್ ಪ್ರಾಫಿಟ್ಸು ಮತ್ತು ಫೇಲ್ಡ್ ರ್ಯಾಲೀಸ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಕೊಡ್ತಾ ಇದ್ದೇನೆ. ಒಂದು 14 ಷೇರುಗಳ ಬಗ್ಗೆ, ನಿಫ್ಟಿ 50ಯಲ್ಲಿರುವಂತಹ ಷೇರುಗಳು. ಮೊದಲನೇದು ಅಪೋಲೋ ಹಾಸ್ಪಿಟಲ್. 4 ಸತಿ ಫೇಲ್ ಆಯಿತು, ಮತ್ತೆ ಸಕ್ಸಸ್ಫುಲ್ ರ್ಯಾಲಿನಲ್ಲಿ 14% ಬಂತು. ಸದ್ಯಕ್ಕೆ ರ್ಯಾಲಿ ನಿಂತಿದೆ. ಏಷ್ಯನ್ ಪೇಂಟು 7 ಸತಿ ಫೇಲ್ ಆಯಿತು, ಪ್ರಾಫಿಟ್ ಇನ್ ಸಕ್ಸಸ್ಫುಲ್ ರ್ಯಾಲಿ 24%, ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ. ಬಜಾಜ್ ಆಟೋ 7 ಸತಿ ಫೇಲ್ ಆಯಿತು, ಬಂದಾಗ 10% ಪ್ರಾಫಿಟ್ ಬಂತು, ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ. ಬಜಾಜ್ ಫೈನಾನ್ಸ್ ನಲ್ಲಿ ಫೇಲ್ಡ್ ಅಟೆಂಪ್ಟ್ 6, ಪ್ರಾಫಿಟ್ ಬಂದದ್ದು 26 ಒಂದೇ ರ್ಯಾಲಿಯಲ್ಲಿ. ಆಮೇಲೆ ರ್ಯಾಲಿ ಸ್ಟೇಟಸ್ ಕಂಟಿನ್ಯೂಸ್. ಭಾರತಿ ಏರ್ಟೆಲ್ ಅಲ್ಲಿ ಫೇಲ್ಡ್ ಅಟೆಂಪ್ಟ್ 10, ಪ್ರಾಫಿಟ್ ಬಂದದ್ದು 10, ಮತ್ತೆ ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ. HUL ಅಲ್ಲಿ 5 ಫೇಲ್ಡ್ ಅಟೆಂಪ್ಟ್ಸ್, 16% ಬಂತು, ರ್ಯಾಲಿ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಇಂಡಸ್ಇಂಡ್ ಬ್ಯಾಂಕ್ ನೋಡಿ 12 ಫೇಲ್ಡ್ ಅಟೆಂಪ್ಟ್ ಮೇಲೆ ಒಂದೇ ಸತ್ತಿಗೆ 36% ಬಂತು ಮತ್ತು ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ. LNT ಅಲ್ಲಿ 6 ಫೇಲ್ಡ್ ಅಟೆಂಪ್ಟ್, ಪ್ರಾಫಿಟ್ ಸಕ್ಸಸ್ಫುಲ್ ರ್ಯಾಲಿಯಲ್ಲಿ 22%, ರ್ಯಾಲಿ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ.
ಮಾರುತಿ ಸುಜುಕಿಯಲ್ಲಿ ಫೇಲ್ಡ್ ಅಟೆಂಪ್ಟ್ಸ್ 8, ಪ್ರಾಫಿಟ್ ಇನ್ ಸಕ್ಸಸ್ಫುಲ್ ರ್ಯಾಲಿ 15, ಸದ್ಯಕ್ಕೆ ರ್ಯಾಲಿ ಸ್ಟಾಪ್ ಆಗಿದೆ. ನೆಸ್ಲೆ 11 ಸತಿ ಫೇಲ್ ಆದ್ಮೇಲೆ 17% ಬಂತು, ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ. SBI 7 ಸತಿ ಫೇಲ್ ಆದ್ಮೇಲೆ 12% ಬಂತು, ರ್ಯಾಲಿ ಸ್ಟಾಪ್ ಆಗಿದೆ. SBI ಲೈಫ್ ಅಲ್ಲಿ 9 ಸತಿ ಫೇಲ್ ಆಯ್ತು, ಪ್ರಾಫಿಟ್ ಬಂದದ್ದು 16%, ಮತ್ತೆ ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ. ಟಾಟಾ ಕನ್ಸ್ಯೂಮರ್ ಅಲ್ಲಿ 5 ಫೇಲ್ಡ್ ಅಟೆಂಪ್ಟ್ ಮೇಲೆ ಪ್ರಾಫಿಟ್ 15% ಬಂತು, ರ್ಯಾಲಿ ಸ್ಟಾಪ್ ಆಗಿದೆ. ಮತ್ತು ಟೈಟನ್ ಅಲ್ಲಿ 5 ಫೇಲ್ಡ್ ಅಟೆಂಪ್ಟ್ಸ್ ಮತ್ತೆ 23% ಸಕ್ಸಸ್ಫುಲ್ ರ್ಯಾಲಿ ಬಂದಿದೆ, ಮತ್ತೆ ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ. ಇವತ್ತಿನ ವಿಡಿಯೋದ ಬಗ್ಗೆ ಕೆಲವು ಅಬ್ಸರ್ವೇಷನ್ಸ್ ಮತ್ತು ಕಮೆಂಟ್ಸ್. ಮೊದಲನೇದ್ದು, ಯಾವುದೇ ಒಂದು ಟ್ರಾನ್ಸಾಕ್ಷನ್ ಷೇರು ಮಾರುಕಟ್ಟೆಯಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಫೇಲ್ ಆಯಿತು ಅಂತಂದ್ರೆ ನಾವು ಹೇಳೋದು ಪ್ರಾಫಿಟ್ 3-4% ಒಳಗೆ ಬಂದಿರಬಹುದು, ಇಲ್ಲ ನೋ ಲಾಸ್ ನೋ ಪ್ರಾಫಿಟ್ ಸಿಚುವೇಶನ್ ಇರ್ಬೋದು. ಈಗ ಎರಡನೇ ಅಬ್ಸರ್ವೇಷನ್, ಈ ಎಲ್ಲ ಫೇಲ್ಡ್ ಟ್ರಾನ್ಸಾಕ್ಷನ್ಗಳಲ್ಲಿ ಲಾಸ್ ಆಗಿಲ್ಲ, ಸ್ವಲ್ಪ ಮಟ್ಟಿನ ಹಣ ಬಂದಿದೆ. ಅದಕ್ಕೋಸ್ಕರ ಯಾವುದರಲ್ಲಿ 4%ಗಿಂತ ಕಮ್ಮಿ ಪ್ರಾಫಿಟ್ ಇದೆಯೋ ಅಂಥವುದನ್ನು ನಾವು ಸಕ್ಸಸ್ಫುಲ್ ರ್ಯಾಲಿ ಅಂತ ಕರೆದಿಲ್ಲ. ಈಗ ಮೂರನೆಯ ಅಬ್ಸರ್ವೇಷನ್, ಷೇರು ಮಾರುಕಟ್ಟೆಯಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ ಮೇಲೆ ನೀವು ಶಾರ್ಟ್ ಟರ್ಮ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಪೂರ್ವಾಗ್ರಹ ಪೀಡಿತರಾಗಿರಬಾರ್ದು. ಯಾಕಂತಂದ್ರೆ ಹಿಂದಿನ ದಿನಗಳಲ್ಲಿ 3-4 ಸತಿ ಹಾಕಿದ್ದೆ ಈ ಶೇರ್ನಲ್ಲಿ ಪ್ರಾಫಿಟೇ ಬರಲಿಲ್ಲ ಅಂತ ಈ ಸತಿ ಹಾಕುವುದನ್ನು ಮರೆಯಬೇಡಿ. ಪ್ರತಿಯೊಂದು ಆಪರ್ಚುನಿಟಿ ಮತ್ತು ಅವಕಾಶವನ್ನು ಇದೇ ಫಸ್ಟ್ ಟೈಮ್ ಹಾಕ್ತಾ ಇದ್ದೇನೆ ಅಂತ ಪ್ರೀತಿ ಮತ್ತು ವಿಶ್ವಾಸದಿಂದ, ತಾಳ್ಮೆಯಿಂದ, ಶಿಸ್ತಿನಿಂದ ಹಣ ಹಾಕ್ತಾ ಹೋಗಿ. ನಾಲ್ಕನೇ ಅಬ್ಸರ್ವೇಷನ್, ಇವತ್ತು ಈ ವಿಡಿಯೋದಲ್ಲಿ ಕೊಟ್ಟ ಟ್ಯಾಬ್ಲರ್ ಕಾಲಮ್ ಅಲ್ಲಿರುವ ಹಲವಾರು ಷೇರುಗಳಲ್ಲಿ ನಾವು ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿದ್ದೇನೆ. ಮಾರುಕಟ್ಟೆ ಇನ್ನೂ ಮೇಲಕ್ಕೆ ಹೋದ್ರೆ ಈ ಷೇರುಗಳಲ್ಲಿ ಇನ್ನೊಂದಷ್ಟು ಜಾಸ್ತಿ ಪ್ರಾಫಿಟ್ ಬರುವ ನಿರೀಕ್ಷೆ ಇದೆ. ಅಕಸ್ಮಾತ್ ನಾಳೆಯಿಂದ ಮಾರುಕಟ್ಟೆ ಕೆಳಗೆ ಬರ್ಲಿಕ್ಕೆ ಶುರುವಾದ್ರೆ ಇವತ್ತಿನ ನಾಳೆ ಅದು ಸೆಲ್ಲಿಗೆ ಬರುತ್ತೆ. ಈಗ ಐದನೆಯ ಮತ್ತು ಕೊನೆಯ ಅಬ್ಸರ್ವೇಷನ್, ಈ ವಿಡಿಯೋದಲ್ಲಿ ನಾವು ಬೇಕಂತ ನಿಫ್ಟಿ 50ಯಲ್ಲಿರುವ 14 ಷೇರುಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದೇವೆ. 50ರಲ್ಲಿ ಯಾವುದರಲ್ಲಿ ಈ ತರ ಫೇಲ್ಡ್ ಟ್ರಾನ್ಸಾಕ್ಷನ್ಸ್ ಆಗಿತ್ತು ಅವುಗಳನ್ನು ಮಾತ್ರ. ಇದೇ ರೀತಿ ನೀವು ನಿಫ್ಟಿ ನೆಕ್ಸ್ಟ್ 50 ಮತ್ತೆ ನಿಫ್ಟಿ ಮಿಡ್ ಕ್ಯಾಪ್ 50ಗೆ ನಾವು ಹೋದ್ರೆ ಅಲ್ಲಿಯೂ ಕೂಡ ಬೇಕಾದಷ್ಟು ಇಂತಹ ಅವಕಾಶಗಳಿದ್ದು ಅವುಗಳನ್ನು ಸ್ಟಡಿ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮಗನ್ಸುತ್ತೆ ಹೌದು, ಪ್ರತಿ ಸತಿ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಬೈ ಇಂಡಿಕೇಶನ್ ಬಂದಾಗ ಯಾವುದೇ ಕಾರಣವನ್ನು ಕೊಡದೆ ನಾನು ಪರ್ಚೇಸ್ ಮಾಡಬೇಕು, ಸೆಲ್ ಬಂದ್ರೆ ಸೇಲ್ ಮಾಡ್ಕೋತೀನಿ ಅನ್ನುವಂತ ನಿರ್ಧಾರವನ್ನು ಕೈಗೊಂಡ್ರೆ ಆವಾಗ ನಿಮಗೆ ವರ್ಷಕ್ಕೆ 25-30% ಪ್ರಾಫಿಟ್ ಗ್ಯಾರಂಟಿಯಾಗಿ ಬರುತ್ತೆ. ನಮ್ಮ ಅನುಭವದ ಪ್ರಕಾರ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಮತ್ತು ನಮ್ಮ ಚಾನೆಲ್ನ ಎಲ್ಲರಿಗೂ ನಾವು ಅಸೈನ್ಮೆಂಟ್ ಕೊಟ್ಟರೆ ಬಹಳ ಖುಷಿ ಆಗ್ತಾರೆ. ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಚಾನೆಲ್ನ ಮತ್ತು ಕಾರ್ಯಾಗಾರದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನೀವು ಎಲ್ಲವನ್ನೂ ಕಲ್ತ್ಕೋಬೇಕು, ಚೆನ್ನಾಗಿ ನಾಲೆಜ್ನ ಬೆಳೆಸ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಡಾಕ್ಟರ್ ಭರತ್ ಚಂದ್ರ ಅವರ ಅಗತ್ಯತೆ ಇರಲೇಬಾರದು. ಅದಕ್ಕೋಸ್ಕರ ಒಂದು ಅಸೈನ್ಮೆಂಟ್ ರೆಡಿ ಮಾಡಿದ್ದೇನೆ. ಯಾವ ರೀತಿ ನಾನು ಫೇಲ್ಡ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ಒಂದು ನಂಬರ್ ಕೊಟ್ಟೆ, ಆಮೇಲೆ ಈ ರ್ಯಾಲಿಯಲ್ಲಿ ಎಷ್ಟು ಬಂದಿದೆ ಅಂತ ಹೇಳಿದ್ದೇನೆ, ಮತ್ತು ರ್ಯಾಲಿ ಕಂಟಿನ್ಯೂ ಆಗಿದೆಯೋ ಇಲ್ವೋ ಅಂತ ನೀವು ಡಿ ಮಾರ್ಟ್ ಶೇರಿಗೆ ಅಂದ್ರೆ ಅವೆನ್ಯೂ ಸೂಪರ್ ಮಾರ್ಟ್ ಶೇರಿಗೆ ಮಾಡಿಬಿಟ್ಟು ಅದರ ರಿಸಲ್ಟ್ ಅನ್ನು ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನಮಗೆ ಒಂದು 200 ಕಮೆಂಟ್ಗಳು ಬರಬೇಕು. 200 ಜನ ಅಸೈನ್ಮೆಂಟ್ ಮಾಡಿದ್ದಾರೆ ಅಂತ ತಿಳಿದು ಬಂದ್ರೆ ಆವಾಗ ನಾವು ನಮ್ಮ ಮೊಬೈಲ್ ಆ್ಯಪ್ ಅಲ್ಲಿ ಸಪರೇಟ್ ವಿಡಿಯೋ ಮಾಡಿ ನಮ್ಮ ಉತ್ತರವನ್ನು ಹಾಕ್ತೇವೆ. ಆಗ ನೀವು ಕೂಡ ನಿಮ್ಮ ಉತ್ತರ ಸರಿಯಾಗಿದೆಯೇ ಅಂತ ತಾಳೆ ಹಾಕೋಬಹುದು. ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಬೇಕಾದ ವಿಚಾರ, ಡಿ ಮಾರ್ಟ್ ಷೇರುಗಳಲ್ಲಿ 30 ಡೇಸ್ ಮೂವಿಂಗ್ ಆವರೇಜ್ ನಲ್ಲಿ ಎಷ್ಟು ಫೇಲ್ಡ್ ಅಟೆಂಪ್ಟ್ಸ್ ಇತ್ತು ಮತ್ತು ರ್ಯಾಲಿ ಬಂದಾಗ ಎಷ್ಟು % ಮೇಲಕ್ಕೆ ಹೋಗಿದೆ. ನೀವು ಉತ್ತರಗಳನ್ನು ಟೈಪ್ ಮಾಡ್ತೀರಿ, ಇಂಟ್ರೆಸ್ಟ್ ತಗೊಳ್ತೀರಿ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಹುಡುಕದರ ಆಗ್ತೀರಿ ಅಂತ ಉಳಿಸ್ಕೊಳ್ತೇನೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋಗಳು ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ.
ಮತ್ತೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಕನ್ನಡಿಗರ ಸೇವೆ ನಿರಂತರವಾಗಿ ನಡೀಲಿ. ಎಲ್ಲ ಕನ್ನಡಿಗರಿಗೂ ಈ ವಿಡಿಯೋನ ಕಳಿಸ್ಕೊಡಿ, ಅವರೂ ಕೂಡ ನಮ್ಮಂತೆ ಸ್ಮಾರ್ಟ್ ಆಗ್ಲಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.